ಸೊ ನನ್ನೆಲ್ಲ ಪ್ರೀತಿಯ ಮುತ್ತುರಂತ ಕನ್ನಡಿಗರಿಗೆ ಸ್ವಾಗತ ಸುಸ್ವಾಗತ. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಸೊ ಅಲ್ಲಿ ಈ ಅಮೆಝಾನ್ ಅವ್ರು ಬಂದವ್ರೆ. ಸೊ ಅಮೆಝಾನ್ ಅವ್ರು ಏನಕ್ಕೆ ಬಂದಾರೆ ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಅಂಡ್ ಈಗ 780 ಸಬ್ಸ್ಕ್ರೈಬರ್ಸ್ ಅಲ್ಲ 750 ಸಬ್ಸ್ಕ್ರೈಬರ್ಸ್ ಇದಾರೆ. ಆಕ್ಚುಲ್ ಆಗಿ ಇಷ್ಟೊಂದು 220 ಸಬ್ಸ್ಕ್ರೈಬರ್ಸ್ ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಗೈಸ್ ಬನ್ನಿ, ಫಸ್ಟ್ ಹೋಗಿಸ್ಕೊಂಡ್ಬರೋಣ. ಪಾಪ 5 ವರ್ಷಕ್ಕೆ ಫೋನ್ ಮಾಡೋರೆ, ಅಲ್ಲಿ ಹೋಗಿಸ್ಕೊಂಡು ಆಮೇಲೆ ಬಂದು ನಿಮ್ಗೆ ಭೇಟಿ ಮಾಡ್ತೀನಿ. ಸೊ ಗೈಸ್ ಆಕ್ಚುಲಿ ಈಗ ಅಮೆಝಾನ್ ಕಡೆಯಿಂದ ಒಂದು ಸೊ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ಆಲ್ರೆಡಿ ತಮ್ಮನೇ ನೋಡ್ಬಿಟ್ಟಿದ್ದೀರಾ. ಯಾರು ಪರವಾಗಿಲ್ಲ, ನಿಮ್ಗೋಸ್ಕರ ನಿಮ್ ಮುಂದೆ ಅನ್ಬಾಕ್ಸ್ ಮಾಡ್ತೀನಿ. ಇವಾಗ ನೋಡೋಣ ಇದು ಯಾವ ಪ್ರೈಸ್ ಸಿಕ್ತು, ಏನ್ ಪ್ರೈಸ್ ಸಿಕ್ತು. ಒಂದು ಒಳ್ಳೆ ಪ್ರೈಸ್ ನಂಗೆ ಬ್ರ್ಯಾಂಡ್ ಕಡೆಯಿಂದ ನನಗೆ ಒಂದು ಒಳ್ಳೆ ಪ್ರೈಸ್ ಸಿಕ್ತು ಅಂತ ಹೇಳ್ಬೋದು. ಬನ್ನಿ ಗೈಸ್ ಈಗ ಅನ್ಬಾಕ್ಸ್ ಮಾಡೋಣ, ತೋರಿಸ್ತೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ನಮ್ಮ ಅಸ್ತ್ರ ಇದೆ, ಸಿಸರ್ ನ 2 ಭಾಗ ಮಾಡ್ಕೊಂಡು ನಾವು ಇದೇ ನಮ್ಮ ಅಸ್ತ್ರ. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ. ಆಕ್ಚುಲಿ ಗೈಸ್ ಏನ್ ಗೊತ್ತಾ, ಇಲ್ಲ ಗೈಸ್ ಆಲ್ರೆಡಿ ಅನ್ಬಾಕ್ಸ್ ಮಾಡ್ಬಿಟ್ಟಿದೀನಿ. ನಿಮ್ ಮುಂದೆ ಇನ್ನೊಂದ್ಸತಿ ಮಾಡೋಣ, ಯಾಕಂದ್ರೆ ಅಮೆಝಾನ್ ಅಂದ್ರೆ ನನಗೆ ಸ್ವಲ್ಪ ಭರವಸೆ ಅಷ್ಟೊಂದೇನಿಲ್ಲ. ಅದಕ್ಕೆ ಮೊದ್ಲು ಅನ್ಬಾಕ್ಸ್ ಮಾಡ್ಬಿಟ್ಟು ಕೆಳಗಡೆ ಇದೆ. ಸೊ ನೋಡ್ತಾ ಇರ್ಬೋದು ಗ್ರೆನಾರೋ. ಸೊ ಇದು ಆಲ್ಮೋಸ್ಟ್ ನೀವು ಇವಾಗ ರೀಸೆಂಟ್ ಆಗಿ ನೀವು ಕೇಳ್ಬೋದು, ನಮ್ಗೆ ಈ ಬ್ರ್ಯಾಂಡ್ ಕಡೆಯಿಂದ ನಂಗೆ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಕೊಡ್ತು. ಯಾಕಂದ್ರೆ ಕ್ರಿಯೇಟರ್ಸ್ ಮಾತ್ರ ಈ ತರ ಒಂದು ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ. ಅದು ಕನ್ನಡ ಕ್ರಿಯೇಟರ್ಸ್ಗೆ ಅಷ್ಟು ರೆಕಗ್ನೈಸ್ ಇಲ್ಲ ಅಂದ್ರೂ ಅದ್ರ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಟ್ಟಾರೆ ಅಂತ ಹೇಳ್ಬೋದು. ಆಕ್ಚುಲಿ ಇದ್ರ ಪ್ರೈಸ್ ಬಂದಿದೆ MRP 5,000 ಇದೆ. ನನಗೆ ಎಷ್ಟು ಸಿಕ್ತು ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಇದ್ರದ್ದು ವಾಯ್ಸ್ ಕ್ಲಾರಿಟಿ ಕೇಳಿಸ್ತೀನಿ. ಸೊ ಬನ್ನಿ ಗೈಸ್ ಮುಂದೆ ಈಗ ತೋರ್ಸೋಣ. ಬನ್ನಿ ಗೈಸ್, ಒಳ್ಳೆ ಮಸ್ತಾಗೈತೆ ಇದ್ರು. ಸೊ ಇದೇ ಮೈಕು. ಸೊ ಇದನ್ನ ಸಪ್ರೇಟ್ ಆಗಿ ಇಟ್ಕೋಣ. ಇಟ್ಬಿಟ್ಟು ಇದ್ರಲ್ಲಿ ಏನೇನು ಸಿಗುತ್ತೆ ನೋಡೋಣ ಫಸ್ಟ್. ಸೊ ಗೈಸ್ ಇದು ನಿಮ್ಗೊಂದು ವ್ಯಾರಂಟಿ ಕಾರ್ಡ್ ಸಿಗುತ್ತೆ. ವ್ಯಾರಂಟಿ ಕಾರ್ಡ್ ಮತ್ತೆ ಯೂಸರ್ ಮ್ಯಾನುವಲ್, ಅಂದ್ರೆ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಏನಲ್ಲ ಅದೊಂದು ಕೊಟ್ಟವ್ರೆ. ಆಮೇಲೆ ಇದೆಲ್ಲ ನಮ್ಗೆ ಬೇಡ. ನೆಕ್ಸ್ಟ್ ಇದೊಂದು ಏನೋ ಕೇಬಲ್ ಕೊಟ್ಟವ್ರಲ್ಲ. ಅಂದ್ರೆ ಮಸ್ತ್ ಚಾರ್ಜರ್ ಮಾಡಕ್ಕೆ ಒಂದು ಕೇಬಲ್ ಕೊಟ್ಟವ್ರೆ ಗೈಸ್. ಅದು ಬಿಟ್ರೆ ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಈಗ ಡೈರೆಕ್ಟ್ ಮೇಕಿಗೆ ಹೊಂಟೋಗೋಣ. ಬನ್ನಿ ನಿಮ್ಮ ಮುಂದೆ ಓಪನ್ ಮಾಡುವ. ಗುರು ನೋಡಿ ಹೆಂಗೈತೆ ಮೈಕ್, ನೋಡಕ್ ಒಳ್ಳೆ ಕಾಂಪ್ಯಾಕ್ಟ್ ಮೈಕ್ ತರ ಐತೆ, ಒಳ್ಳೆ ಮಸ್ತ್ ಐತೆ. ಬಿಲ್ಡ್ ಕ್ವಾಲಿಟಿ ಮಾತ್ರ ಮಸ್ತ್ ಆಗೈತೆ. ನೋಡ್ತೀನಿ, ನಿಮ್ಗೆ ನೋಡ್ರೆ ಗೊತ್ತಾಗ್ಬಿಡುತ್ತೆ ಬಿಲ್ಡ್ ಕ್ವಾಲಿಟಿ ಹೆಂಗೈತೆ ಅಂತ. ಬನ್ನಿ ಇಟ್ಟು ನಿಮ್ಮ ಮುಂದೆ ಓಪನ್ ಮಾಡೋಣ. 3, 2, 1 ಗೈಸ್ ಆಕ್ಚುಲಿ ಇದು ಒಂದು ರಿಸೀವರ್. ಇದು ರಿಸೀವರ್, ಇದು ಮೈಕ್ ಬರುತ್ತೆ, ಒಳ್ಳೆ ಮೈಕ್ ಬರುತ್ತೆ. ಸೊ ಇದ್ರ ವಾಯ್ಸ್ ಕ್ಲಾರಿಟಿ ಹೆಂಗ್ ಕೇಳುತ್ತೆ ನೋಡೋಣ. ಇವಾಗ ಆಕ್ಚುಲಿ ಮೈಕ್ ಇಲ್ದೇ ನಿಮ್ಗೆ ಗೊತ್ತಾಗ್ಬೇಕು ಡಿಸ್ಟರ್ಬೆನ್ಸ್ ಎಷ್ಟಾಯ್ತು ಅಂತ. ಈಗ ಮೈಕ್ ಹಾಕೊಂಡು ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ ಚೆಕ್ ಮಾಡೋಣ ಅದನ್ನು. ಯಾಕಂದ್ರೆ ಮೇನ್ ವಾಯ್ಸ್ ಕ್ಲಾರಿಟಿ ಮತ್ತೆ ಇದು ಕಳ್ಸಿಕೊಟ್ಟಿರೋದಕ್ಕೂ ಹೊರ್ತಿಲ್ವೋ ಈ ಒಂದು ಬೆಲೆಗೆ ಚೆಕ್ ಮಾಡೋಣ. ಬನ್ನಿ ಗೈಸ್, ಆಕ್ಚುಲಿ ಇವಾಗ ನೀವು ಕೇಳ್ತಾ ಇದ್ದೀರಾ ಈ ಒಂದು ಮೈಕ್ ಅಲ್ಲಿ ವಾಯ್ಸ್ ಹೆಂಗ್ ಬರ್ತಾ ಇದೆ ನಿಜ ಗೊತ್ತಿಲ್ಲ. ಸೊ ಈ ವಿಡಿಯೋ ನೋಡಾಮೇಲೆ ನಂಗೆ ಗೊತ್ತಾಗುತ್ತೆ ವಿಡಿಯೋ ಕ್ಲಾರಿಟಿ ಆ್ಯಂಡ್ ವಾಯ್ಸ್ ಕ್ಲಾರಿಟಿ ಹೆಂಗ್ ಬರ್ತಾ ಇದೆ ಅಂತ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಲ್ಲ, ಯಾಕಂದರೆ ಡೈರೆಕ್ಟ್ ಆಫ್ ಥರ ಹಂಗೆ ಇರಲಿ. ಇವಾಗ ವಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇರೋದು ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲ್ ಫಸ್ಟ್ನೇ ಲೆವೆಲ್ ಆನ್ ಆಗುತ್ತೆ. ಆನ್ ಮಾಡೋಣ. ಒಂದು ಲೆವೆಲ್ ಆನ್ ಆಯಿತು. ಸೊ ಫಸ್ಟ್ನೇ ಲೆವೆಲ್ ವಾಯ್ಸ್ ಕ್ಯಾನ್ಸಲೇಷನ್ ಆಯಿತು. ಈಗ ಮಕ್ಕಳೆಲ್ಲ ಆಚೆ ಕಡೆ ಆಟ ಆಡ್ತಾವ್ರೆ, ಸೌಂಡ್ ಬರ್ತೈತೆ ಇಲ್ಲಿ. ನನಗೆ ಇಲ್ಲಿ ಹೆಂಗೆ ಕಾಣಿಸೋದಕ್ಕೆ ನಿಮಗೆ ಹೆಂಗೆ ಕೇಳಿಸೋದೋ ಗೊತ್ತಿಲ್ಲ. ನೋಡಿ ರೇಟ್ ಕೊಡಿ, 3 ಲೆವೆಲ್ಸ್ ಇದೆಯಲ್ಲ ಅದ್ರ ಅಷ್ಟು ರೇಟ್ ಕೊಡಿ. ನೆಕ್ಸ್ಟ್ ಇವಾಗ ಇನ್ನೊಂದು ಮಾಡೋಣ. ಇದು 2ನೇ ಲೆವೆಲ್ ವಾಯ್ಸ್ ಕ್ಯಾನ್ಸಲೇಷನ್ನು. ಸೊ ಇದು ಹೆಂಗೆ ಕೇಳಿಸ್ತೈತೆ ಒಂದು ಕಮೆಂಟ್ ಮಾಡಿ. ಒಂದು ಒಳ್ಳೆ ಕ್ಲಾರಿಟಿ ಇರೋಂಗಿದೆ, ಯಾಕಂದರೆ ಚೆನ್ನಾಗೈತೆ ಅಂತ ಅನ್ನಿಸ್ತೈತೆ. ಆ್ಯಂಡ್ ಇದು ಒಳ್ಳೆ ಕಾಯಿನ್ ಸೈಜಲ್ಲಿ ಐತೆ ಗೈಸ್. ಈಗ 3ನೇ ಲೆವೆಲ್ಗೆ ಹೋಗೋಣ. ಇದು 3ನೇ ಲೆವೆಲ್ ವಾಯ್ಸ್ ಕ್ಯಾನ್ಸಲೇಷನ್ನು. ಸೊ ಇವಾಗ ವಾಯ್ಸ್ ಕ್ಲಾರಿಟಿ ಮಸ್ತಾಗಿ ಬರ್ತಾ ಇರುತ್ತೆ ಅಂತ ಅನ್ಕೋತೀನಿ, ಯಾಕಂದರೆ 3 ಲೆವೆಲ್ನ ರಿಡ್ಯೂಸ್ ಮಾಡಿಬಿಡುತ್ತೆ ವಾಯ್ಸ್ ಕ್ಯಾನ್ಸಲೇಷನ್ನ. ನೋಡೋಣ ಇವಾಗ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಸುತ್ತೆ. ಸೊ ಗೈಸ್, ಈ ಒಂದು ಪ್ರಾಡಕ್ಟ್ ಲಿಂಕ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲೋಗಿ ನೀವು ಪರ್ಚೇಸ್ ಮಾಡಿದ್ರೆ ಅಪ್ ಟು 10% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಯಾಕಂದ್ರೆ ಅಮೆಝಾನ್ ನಮ್ ತಾತಂದಲ್ಲ, ಹಂಗಾಗಿ
ನಮ್ ಕಡೆಯಿಂದ, ಬಟ್ ನಮ್ ಕನ್ನಡ ಕ್ರಿಯೇಟರ್ಸ್ಗೋಸ್ಕರ ಒಂದು 10% ಅಡಿಷನಲ್ ಕೊಡ್ತಾರೆ. ಮತ್ತೆ ಇನ್ಯಾಕ್ ವೇಟ್ ಮಾಡಿದೀರಾ? ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಚೆಕ್ ಮಾಡಿ ಅಂಡ್ ಬೇಗ ಬೇಗ ಬೈ ಮಾಡಿ ಗೈಸ್. ಬೇಗ ಬೈ ಮಾಡಿದಷ್ಟು ನಿಮ್ಗೆ ಅಂದ್ರೆ ಆಫರ್ ನಮ್ಗೆ ಆಫರ್ ಎಷ್ಟು ಗೊತ್ತಿಲ್ಲ. ಬಟ್ ನನಗೆ ಕೊಟ್ಟಿರೋ ಪ್ರಕಾರ ಒಂದ್ ತಿಂಗಳೊಳಗೆ ನಿಮ್ಮಿಂದ ಇಷ್ಟು ಸೇಲ್ ಮಾಡೋದು ಕನ್ನಡ ಕ್ರಿಯೇಟರ್ಸ್ಗೆ ಇಷ್ಟು ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದಾರೆ. ಹಂಗಾಗಿ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೋಬೇಕು. ಡಿಸ್ಕೌಂಟ್ ಸಿಕ್ತಾಗೆಲ್ಲ ಬಿಡಕ್ಕಾಗುತ್ತಾ? ಹಂಗಾಗಿ ಪಟ ಪಟ ಅಂತ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಬೈ ಮಾಡಿ ಗೈಸ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.